ಗೊತ್ತಾ ಇರುತ್ತೆ. ರೀಸೆಂಟ್ಲಿ ಇವ್ರ ಮೇಲೆ ಮಲ್ಟಿಪಲ್ ಎಕ್ಸ್ಟಾರ್ಷನ್ ಕೇಸಸ್ ಬುಕ್ ಆಗಿ ಇವರು ಅಂಡ್ ಇವ್ರ ತಮ್ಮ ಸಂದೇಶ್ ಅಂಡ್ ಸಂದೇಶ್ ನ ಫ್ರೆಂಡ್ಸ್ ಸಹ ಅರೆಸ್ಟ್ ಆದ್ರು. ದಿವ್ಯಾ ವಸಂತ್ ತುಂಬಾನೇ ಪಾಪ್ಯುಲರ್ ಇರುವಂತಹ ನ್ಯೂಸ್ ಆಂಕರ್ ಅರೆಸ್ಟ್ ಆಗಿದ್ದಾಳೆ ಅನ್ನೋ ವಿಷಯ ಹೊರಗೆ ಬಂದ ತಕ್ಷಣ ರಿಯಲ್ ಮ್ಯಾಟರ್ ಏನು ಅಂತ ಕ್ರಾಸ್ ಚೆಕ್ ಮಾಡಿದೆ. ಕೆಲವೊಬ್ರು ಇವ್ರನ್ನ ಸುಲಿಗೆ ಗ್ಯಾಂಗ್ ಅಂದ್ರು, ಹನಿ ಟ್ರ್ಯಾಪ್ ಅಂದ್ರು, ಅಂಡ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಲೇಬೇಡಿ, ದಿವ್ಯಾ ವಸಂತ್ ಬಗ್ಗೆ ತುಂಬಾ ಕೆಟ್ಟದಾಗಿ ಟ್ರೋಲ್ ಆಯ್ತು. ಒಂದು ಗಾದೆ ಇದೆ ಆಯ್ತಾ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ. ಸೊ ದಿವ್ಯಾ ವಸಂತ್ ಅವ್ರ ಕೇಸ್ ಅಲ್ಲಿ ಆಕ್ಚುಯಲ್ ಆಗಿ ನಡೆದಿದ್ದೇ ಬೇರೆ, ಆದ್ರೆ ನ್ಯೂಸ್ ಅಲ್ಲೆಲ್ಲ ಬಂದಿದ್ದೇ ಬೇರೆ. ನಾವು ರಿಯಲ್ ಮ್ಯಾಟರ್ ಏನು ಅಂತ ಶಾರ್ಟ್ ಆಗಿ ತಿಳಿಸ್ಕೊಡ್ತೀನಿ, ನಂತರ ನಮ್ಮ ಮೇನ್ ಟಾಪಿಕ್ ಕಡೆ ಹೋಗುವ. ದಿವ್ಯಾ ವಸಂತ್ ಆಸ್ ಎ ನ್ಯೂಸ್ ಆಂಕರ್ ಆಗಿ BTV ನ್ಯೂಸ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅಂಡ್ ಇವ್ರ ತಮ್ಮ ಸಂದೇಶ್ ಈಗಷ್ಟೇ 6 ಮಂತ್ಸ್ ಬ್ಯಾಕ್ ಇನ್ನೊಂದು ನ್ಯೂಸ್ ಚಾನಲ್ ನ್ಯೂಸ್ ಅಲ್ಲಿ ಆಸ್ ಎ ನ್ಯೂಸ್ ರಿಪೋರ್ಟರ್ ಆಗಿ ಸೇರ್ಕೋತಾರೆ. ಸೊ ಸಂದೇಶ್ ಆ ಒಂದು ನ್ಯೂಸ್ ಚಾನಲ್ ಜಾಯಿನ್ ಆದ್ಮೇಲೆ ಅವ್ರಿಗೆ ಸಿಕ್ಕಂತಹ ಫಸ್ಟ್ ಟಾಸ್ಕ್ ಸೊಸೈಟಿಲಿ ನಡೀತಿರುವಂತಹ ಒಂದು ಸ್ಕ್ಯಾಮ್ ಅಥವಾ ಒಂದು ಕೆಟ್ಟ ದಂಧೆ ಬಗ್ಗೆ ಸ್ಟಿಂಗ್ ಆಪರೇಷನ್ ನ ಮಾಡಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ತಂದು ಕೊಡೋದು. ಆ ಸ್ಕ್ಯಾಮ್ ಅಥವಾ ಕೆಟ್ಟ ದಂಧೆ ಏನಿತ್ತು ಅಂತ ನಂತರ ಹೇಳ್ತೀನಿ. ಸೊ ತಮ್ಗೆ ಚಾನಲ್ ಅವರು ಅಸೈನ್ ಮಾಡಿರುವಂತಹ ವರ್ಕ್ ನ ಒಪ್ಕೊಂಡು ಸಂದೇಶ್ ಅಂಡ್ ಒಂದಿಬ್ರು ಸೇರ್ಕೊಂಡು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಅಂಡ್ ಆ ಸ್ಕ್ಯಾಮ್ ಅಥವಾ ಕೆಟ್ಟ ದಂಧೆ ಏನ್ ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲಾ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಆ ಎವಿಡೆನ್ಸ್ ನೆಲ್ಲ CEO ಆಗಿರುವಂತಹ ವೆಂಕಟೇಶ್ ರಾಜನ್ ಕುಂಟೆ ಅವ್ರಿಗೆ ತಂದು ಕೊಡ್ತಾರೆ. ಸೊ ಎಲ್ಲಾ ಎವಿಡೆನ್ಸ್ ಕಲೆಕ್ಟ್ ಆದ್ಮೇಲೆ ಚಾನಲ್ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಸ್ಕ್ಯಾಮ್ ಅಥವಾ ಕೆಟ್ಟ ದಂಧೆಯಲ್ಲಿ ತುಂಬಾ ದೊಡ್ಡ ದೊಡ್ಡ ಪವರ್ಫುಲ್ ಪೀಪಲ್ ನ ಕೈವಾಡ ಇದೆ ಅಂತ. ಸೊ ಸಂದೇಶ್ ಅಂಡ್ ಅವ್ನ ಕೊಲೀಗ್ಸ್ ಏನೋ ಕಷ್ಟಪಟ್ಟು ತುಂಬಾ ರಿಸ್ಕ್ ತಗೊಂಡು ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡಿದ್ರು. ಆದ್ರೆ ಚಾನಲ್ ಅವರು ಆ ಎವಿಡೆನ್ಸ್ ನ ತಗೊಂಡು ಆ ಸ್ಕ್ಯಾಮ್ ನ ಅಥವಾ ಕೆಟ್ಟ ದಂಧೆನ ಎಕ್ಸ್ಪೋಸ್ ಮಾಡೋ ಬದಲಾಗಿ ಹೋಗಿ ಆ ಸ್ಕ್ಯಾಮ್ ನಡೆಸ್ತಿರುವಂತಹ ಆ ಪವರ್ಫುಲ್ ಪೀಪಲ್ ಜೊತೆ ಕೈ ಜೋಡಿಸಿ ಅವರಿಂದ ದುಡ್ಡು ವಸೂಲಿ ಮಾಡ್ತಾರೆ. ಎಲ್ಲರೂ ಕಾಯ್ತಾ ಇದಾರೆ ಯಾವಾಗ ನ್ಯೂಸ್ ಬರುತ್ತೆ, ಯಾವಾಗ ಈ ಸ್ಕ್ಯಾಮ್ ಎಕ್ಸ್ಪೋಸ್ ಆಗುತ್ತೆ ಅಂತ. ಆದ್ರೆ ಅಷ್ಟರಲ್ಲಿ ಆ ಪವರ್ಫುಲ್ ಪೀಪಲ್ ದುಡ್ಡು ಕೊಡೋದೇನೋ ಕೊಟ್ಬಿಟ್ರು. ನಂತರ ಫಾರ್ ದೇರ್ ಓನ್ ಸೇಫ್ಟಿ ಚಾನೆಲ್ ನ CEO ಹಾಗೂ ಚಾನೆಲ್ ಅಲ್ಲಿ ಕೆಲಸ ಮಾಡುವಂತವ್ರ ಮೇಲೆ ಎಕ್ಸ್ಟಾರ್ಷನ್ ಕೇಸ್ ಹಾಕಿಸ್ತಾರೆ. ಈಗ ಇಲ್ಲಿ ಸಂದೇಶ್ ಅಂಡ್ ಅವ್ನ ಕೊಲೀಗ್ಸ್ ಸ್ಟಿಂಗ್ ಆಪರೇಷನ್ ಮಾಡಿ ಎವಿಡೆನ್ಸ್ ನ ತಂದು ಕೊಟ್ರೆ ಹೊರತು ಎಕ್ಸ್ಟಾರ್ಷನ್ ಅಮೌಂಟ್ ಗೂ ಅವ್ರಿಗೂ ಸಂಬಂಧನೇ ಇರ್ಲಿಲ್ಲ. ಆದ್ರೂ ಸಹ FIR ಕಾಪಿಲಿ ಸ್ಟಿಂಗ್ ಆಪರೇಷನ್ ಮಾಡಿದಂತಹ ಸಂದೇಶ್ ಅಂಡ್ ಅವ್ನ ಫ್ರೆಂಡ್ಸ್ ನ ಹೆಸರಿರುತ್ತೆ. ಈಗ ಈ ಸ್ಕ್ಯಾಮ್ ಅಲ್ಲಿ ಈ ಸ್ಟಿಂಗ್ ಆಪರೇಷನ್ ಅಲ್ಲಿ ಅಂಡ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಎಲ್ಲೂ ದಿವ್ಯಾ ವಸಂತ್ ಅವ್ರದ್ದು 1% ಕೂಡ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅವರು ರಾಜ್ ನ್ಯೂಸ್ ಗೆ ವರ್ಕೇ ಮಾಡ್ತಾ ಇರ್ಲಿಲ್ಲ. ಅವ್ರು ವರ್ಕ್ ಮಾಡ್ತಾ ಇದ್ದಿದ್ದು BTV ನ್ಯೂಸ್